ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲ? ನನ್ನ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಎಲ್ಲರೂ ಕಾಮೆಂಟ್ ಮಾಡ್ತಾ ಇದ್ದೀರಾ, ಕೇಳ್ತಾ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೀರಾ. ಮುಂದೆ ಎನ್ಕರೇಜ್ ಮಾಡಿ ಅಂತ ಕೇಳ್ಕೊತೀನಿ. ಇವತ್ತು ಸಿಂಪಲ್ ಆಗಿ ಮತ್ತು ಕ್ವಿಕ್ ಆಗಿ ಮಾಡ್ಕೊಳೋ ಅಂತ, ಬಟ್ ಇಟ್ಸ್ ವೆರಿ ಡಿಲಿಷಿಯಸ್ ಆಗಿರೋ ಅಂತ ಬ್ಯಾಚುಲರ್ಗಳು ಮಾಡ್ಕೊಳೋ ಅಂತ ಟೊಮೆಟೊ ಸಾಂಬಾರು ಮಾಡೋಣ. ನಾನು ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿನಿ, ಸ್ವಲ್ಪ ಬೆಳ್ಳುಳ್ಳಿ, ಕರ್ಬೇವಿನ ಸೊಪ್ಪು, ಸ್ವಲ್ಪ ಬೆಲ್ಲ, ಕೊಬ್ಬರಿ, 4 ಮೀಡಿಯಮ್ ಸೈಜ್ ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಸಾಸಿವೆ, ಜೀರಿಗೆ ಒಗ್ಗರಣೆಗೆ, ಆ್ಯಂಡ್ ಅರಿಶಿನದ ಪುಡಿ ಸ್ವಲ್ಪ, ಖಾರದ ಪುಡಿ ಮತ್ತು ತಿಳಿ ಸಾರು ಪುಡಿ ಇದೆ, ಅದು ಸ್ವಲ್ಪ. ಸಾಂಬಾರಿಗೆ ಯಾವುದೇ ಖಾರ ರುಬ್ಕೊಳೋದು ಬೇಕಾಗಿಲ್ಲ, ಮಿಕ್ಸಿ ಯೂಸ್ ಬೇಕಾಗಿಲ್ಲ, ಆ್ಯಂಡ್ ಬೇಳೆನೂ ಬೇಕಾಗಿಲ್ಲ. ಒಂದು ಪಾತ್ರೆ ಇಟ್ಬಿಟ್ಟು ಗ್ಯಾಸ್ ಹಚ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಸಾಸಿವೆ ಸ್ವಲ್ಪ, ಜೀರಿಗೆ, ಹಿಂಗು, ಈರುಳ್ಳಿ, ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ ಹಾಕ್ತೀನಿ. ಚೆನ್ನಾಗಿ ಈರುಳ್ಳಿ ಕಲರ್ ಚೇಂಜ್ ಆಗೋ ತನಕ ಒಂದು 2 ನಿಮಿಷ ಹಾಕ್ತೀನಿ. ಉಪ್ಪು, ಇದು 4 ಜನಕ್ಕೆ ಆಗೋಷ್ಟು ಮಾಡ್ತಾಯಿದ್ದೀನಿ ನಾನು. ನಿಮಿಷ ಆದಮೇಲೆ ಈರುಳ್ಳಿ ಕಲರ್ ಚೇಂಜ್ ಆಗಿದೆ, 1 ನಿಮಿಷ ಬೇಯಿಸ್ತೀವಿ. ಟೊಮೊಟೊ ಚೆನ್ನಾಗಿ ಕಂದಬೇಕು. ಟೊಮೊಟೊ ಚೆನ್ನಾಗಿ ಕಂದಿದೆ. ಸ್ವಲ್ಪ ಅರಿಶಿನ ಪುಡಿ, ಉರಿನ ಲೋ ಫ್ಲೇಮಿಗೆ ಇಟ್ಕೊಳ್ಳಿ. ಸ್ವಲ್ಪ ಅರಿಶಿನದ ಪುಡಿ, 1 ಸ್ಪೂನ್, ಸ್ವಲ್ಪ ಖಾರದ ಪುಡಿ, 1 ಸ್ಪೂನ್ ಮನೆಯಲ್ಲೇ ಮಾಡಿರೋ ತಿಳಿ ಸಾರು ಪುಡಿ ಹಾಕೊತೀನಿ. ನೀವು ಬೇಕಾದ್ರೆ MTR ಸ್ಯಾಚೆಟ್ಟು ಹಾಕೊಬೋದು. ಮಿಕ್ಸ್ ಮಾಡ್ಕೊಂಡು ನಿಮಿಷ ಇದಾಗಿದೆ. ಈಗ ಇದಕ್ಕೆ ಕೊಬ್ಬರಿ ಹಾಕೊತಾ ಇದ್ದೀನಿ. ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕೊತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ. ಸ್ವಲ್ಪ ಬೆಲ್ಲನೂ ಹಾಕ್ತಾಯಿದ್ದೀನಿ. ನೀವು ಬೇಕಾದ್ರೆ ಇದನ್ನು ಸ್ಕಿಪ್ ಮಾಡ್ಕೊಬೋದು. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ 1 ಮಿನಿಟ್ ಆರ್ 2 ಮಿನಿಟ್ಸ್. ಈಗ ನೀರು ಹಾಕ್ತಾಯಿದ್ದೀನಿ. ನೀವು ಕನ್ಸಿಸ್ಟೆನ್ಸಿ ನೋಡಿ ಹಾಕೊಳ್ಳಿ, ಯಾವ ರೀತಿ ಸಾಂಬಾರು ತಿಳಿ ಆಗಬೇಕಾ ಇಲ್ಲ ಸ್ವಲ್ಪ ದಪ್ಪ ಇರಬೇಕು ಅಂದರೆ. ನಾನು ಅಪ್ರಾಕ್ಸಿಮೇಟ್ಲಿ 3/4 ಲೀಟ್ರು ನೀರು ಹಾಕ್ತಾಯಿದ್ದೀನಿ, 750 ml. ಕಲರ್ ಬಂದಿದೆ. ಇದು ಕುದಿ ಬರೋ ತನಕ 5 ಫ್ಲೇಮಲ್ಲಿ ಕುದಿಸಿ. ಈಗ ಚೆನ್ನಾಗಿ ಕುದಿ ಬಂದಿದೆ ನೋಡಿ. ಈಗ ಗ್ಯಾಸ್ ಆಫ್ ಮಾಡಿಬಿಟ್ಟು ಅನ್ನದ ಜೊತೆಗೆ ಬಡಿಸ್ಕೊಳ್ಳಿ, ಸೂಪರಾಗಿರುತ್ತೆ. ಥ್ಯಾಂಕ್ ಯು.